ಕಳೆದ 8 ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಚರ್ಚೆಯನ್ನು ಹುಟ್ಟುಹಾಕಿದಂತ ಪುತ್ತೂರಿನ ಕೃಷ್ಣ ಜೆ ರಾವ್ ಪ್ರಕರಣ ಸದ್ಯಕ್ಕೆ ಒಂದು ತಾರ್ಕಿಕ ಅಂತ್ಯದತ್ತ ಬರ್ತಾ ಇದೆ. ಹಲವು ಸಂಧಾನಗಳು ಈಗಾಗಲೇ ಆಗಿದೆ, ಅದೆಲ್ಲವೂ ಕೂಡ ಮುರಿದು ಬಿದ್ದಿದೆ. ಇದೀಗ ಕಟ್ಟ ಕಡೆಯ ಸಂಧಾನ ಎಂಬಂತೆ ಕೃಷ್ಣ ಜೆ ರಾವ್ ಕುಟುಂಬಸ್ಥರು ಸಂತ್ರಸ್ತ ಯುವತಿಯ ಕುಟುಂಬದ ಜೊತೆ ಮಾತನಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ಸಂಧಾನ ಮತ್ತೆ ಮಾತುಕತೆಯಲ್ಲಿ ಇರುವಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಸಂಧಾನವನ್ನು ಮಾಡ್ತೀವಿ, ಅದಕ್ಕೆ ಹಲವು ಷರತ್ತುಗಳನ್ನು ಕೂಡ ಕೊಡ್ತೀವಿ. ಆದರೆ ಯಾವ ನಿಮ್ಮ ಬೇಡಿಕೆಗಳಿವೆ ಆ ಬೇಡಿಕೆಗಳನ್ನು ಈಡೇರಿಸೋಕೆ ನಾವು ಕೂಡ ಸಿದ್ಧರಿದ್ದೀವಿ ಎಂಬ ಅರ್ಥದಲ್ಲಿ ಈಗ ಆ ಸಂತ್ರಸ್ತ ಯುವತಿಯ ಕುಟುಂಬಸ್ಥರಿಗೆ ಕೃಷ್ಣ ಜೆ ರಾವ್ ಕುಟುಂಬಸ್ಥರು ಹೇಳಿರುವಂಥದ್ದು. ವಿಶ್ವಕರ್ಮ ಸಮುದಾಯದ ಪ್ರಮುಖ ನಾಯಕರಾದಂಥ ಮಧು ಆಚಾರ್ಯ ಅವರ ಒಂದು ನೇತೃತ್ವದಲ್ಲಿ ಈ ಸಂಧಾನ ಆಗ್ತಾ ಇದೆ. ಆದರೆ ಈ ಸಂಧಾನ ಆಗಬೇಕಾದ್ರೂ ಕೂಡ ಹಲವು ಷರತ್ತುಗಳನ್ನು ಕೃಷ್ಣ ಜೆ ರಾವ್ ಕುಟುಂಬಸ್ಥರು ಕೊಟ್ಟಿರುವಂಥದ್ದು. ಅದು ಒಂದು ಯಾವುದೇ ಕಾರಣಕ್ಕೂ ಮಾಧ್ಯಮದಲ್ಲಿ ಸಂತ್ರಸ್ತ ಯುವತಿ ಮತ್ತು ಆಕೆಯ ತಾಯಿ ಕೂತ್ಕೊಂಡು ಮಾತಾಡಬಾರ್ದು, ಸುದ್ದಿಗೋಷ್ಠಿಗಳಲ್ಲಿ ಭಾಗವಹಿಸಬಾರ್ದು. ಜೊತೆಗೆ ಸಂಧಾನ ಮಾತುಕತೆ ವೇಳೆಯಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಂಥ ವಿಶ್ವಕರ್ಮ ಸಮುದಾಯದ ಅಧ್ಯಕ್ಷ KP ನಂಜುಂಡಿ ಆಗಿರ್ಬೋದು, ಮಹಿಳಾ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡಂಥ ಪ್ರತಿಭಾ ಕುಳಾಯಿ ಆಗಿರ್ಬೋದು, ಯಾರೂ ಕೂಡ ಸಂಧಾನ ಮಾತುಕತೆ ವೇಳೆ ಬರಬಾರ್ದು ಎಂಬ ಷರತ್ತನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈ ಷರತ್ತಿಗೆ ಪ್ರತಿಭಾ ಕುಳಾಯಿ ಅವರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕೆಂದರೆ ಈ ಹಿಂದೆ ಕೂಡ ಅಷ್ಟೇ ಹಣದ ಆಮಿಷವನ್ನು ಕೃಷ್ಣ ಜೆ ರಾವ್ ಕುಟುಂಬಸ್ಥರು ಕೊಟ್ಟಿದ್ದರು. ಸುಮಾರು 10 ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಎಂಬ ಆಮಿಷವನ್ನು ಕೊಟ್ಟಿದ್ದರು. ಆದರೆ ಈ ಬಳಿಕ ಸಾಕಷ್ಟು ಬೆಳವಣಿಗೆಗಳು ಆದ ನಂತರವಾಗಿ ಆ ಷರತ್ತುಗಳನ್ನು ಯಾರೂ ಕೂಡ ಒಪ್ಪಲಿಲ್ಲ. ನೇರವಾಗಿ ಕೃಷ್ಣ ಜೆ ರಾವ್ ತಾನು ಪ್ರೀತಿಸಿದಂಥ ಮತ್ತು ಮಗುವನ್ನು ಕಳುಹಿಸಿದಂಥ ಆ ಸಂತ್ರಸ್ತ ಯುವತಿಯನ್ನು ಮದುವೆ ಆಗಬೇಕೆಂಬ ಕಟ್ಟ ಕಡೆಯವಾದ ಬೇಡಿಕೆಯನ್ನು ಅವರ ಕುಟುಂಬಸ್ಥರು ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ಕೃಷ್ಣ ಜೆ ರಾವ್ ಕುಟುಂಬಸ್ಥರು ಮತ್ತೆ ಮುಂದೆ ಬಂದಿದ್ದಾರೆ. ನಾವು ಎಲ್ಲ ಬೇಡಿಕೆಗಳಿಗೆ ಸಿದ್ಧರಿದ್ದೀವಿ ಎಂಬ ಅರ್ಥದಲ್ಲಿ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಭರವಸೆ ಎಷ್ಟು ದಿನಗಳ ಕಾಲ ಉಳಿಯುತ್ತೆ, ಎಷ್ಟು ದಿನಗಳ ಕಾಲ ಆ ಭರವಸೆಯನ್ನು ಈಡೇರಿಸೋಕೆ ಅವರು ಸಮಯವನ್ನು ತೆಗೆದುಕೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಆದರೆ ಪ್ರತಿಭಾ ಕುಳಾಯಿ ಅವರು ಈಗಾಗಲೇ ಒಂದು ಗೈಡ್ಲೈನ್ಸನ್ನು ಕೊಟ್ಟಿರುವಂಥದ್ದು, ಒಂದು ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಜನವರಿ 31ನೇ ತಾರೀಕಿನ ಒಳಗಾಗಿ ಕೃಷ್ಣ ಜೆ ರಾವ್ ಆ ಸಂತ್ರಸ್ತ ಯುವತಿಯನ್ನು ಮದುವೆ ಆಗಬೇಕು. ಜೊತೆಗೆ ಆ ಯುವತಿಗೆ ಇರುವಂಥ ಮಗುವಿಗೆ ತಾನೇ ಅಪ್ಪ ಅಂತ ಹೇಳಿ ಈಗ ಅವರು ಹೇಳಬೇಕು. ಜೊತೆಗೆ ಸರ್ಕಾರಿ ದಾಖಲೆಗಳಲ್ಲಿ ಅಂದರೆ ರಿಜಿಸ್ಟರ್ ಆಗಿ ಕೂಡ ಅವರು ಮಾಡಬೇಕು. ರಿಜಿಸ್ಟರ್ ಆ ಮದುವೆಗಳಲ್ಲಿ ಕೂಡ ಅಂದರೆ ಆ ದಾಖಲೆಗಳಲ್ಲಿ ಕೃಷ್ಣ ಜೆ ರಾವೇ ಆ ಮಗುವಿನ ತಂದೆ ಅಂಥೇಳಿ ನಮೂದಿಸಬೇಕೆಂಬ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಜನವರಿ 31ರ ಒಳಗೆ ಈ ರೀತಿಯ ನಿರ್ಧಾರಕ್ಕೆ ಕೃಷ್ಣ ಜೆ ರಾವ್ ಕುಟುಂಬಸ್ಥರು ಬಂದರೆ ನಾವು ಮುಂದಿನ ಯಾವುದೇ ಅವರ ಮಾತುಕತೆ ವೇಳೆಯಲ್ಲಿ ಇರೋದಿಲ್ಲ. ಜೊತೆಗೆ ಇಂಥ ಒಂದು ನಿರ್ಧಾರಕ್ಕೆ ಅವರು ಬಂದ ಮಾತ್ರ ನಾವು ಈ ಒಂದು ಹೋರಾಟದಲ್ಲಿ ಹಿಂದೆ ಸರಿತೇವೆ. ಆದರೆ ಮತ್ತೆ ಹಣದ ಆಮಿಷಗಳನ್ನು ಕೊಟ್ಟರೆ ನಾವು ಮತ್ತೆ ಹೋರಾಟವನ್ನು ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜನವರಿ 24ನೇ ತಾರೀಕು ಆ ಮಗುವಿಗೆ ಅಂದರೆ ಸಂತ್ರಸ್ತ ಯುವತಿಯ ಮಗುವಿಗೆ ನಾಮಕರಣ ಹೆಸರಿನ ನಾಮಕರಣ ಇಡೋ ಬಗ್ಗೆ ಕಲ್ಲಡ್ಕದಲ್ಲಿ ಮಾಡೋ ಬಗ್ಗೆ ಪ್ರತಿಭಾ ಕುಳಾಯಿ ಅವರು ತೀರ್ಮಾನವನ್ನು ಮಾಡಿದರು. ಆದರೆ ಇದಕ್ಕೂ ಕೂಡ ಕೃಷ್ಣ ಜೆ ರಾವ್ ಕುಟುಂಬಸ್ಥರು ಈಗ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆ ಕಾರ್ಯಕ್ರಮ ನಡೀಬಾರ್ದು ಎಂಬ ಆಗ್ರಹವನ್ನು ಕೂಡ ಅವರು ಮಾಡಿರುವಂಥದ್ದು. ಆದರೆ ಎರಡು ಫ್ಯಾಮಿಲಿಗಳು ಒಂದಾದರೆ ಆ ಸಂತ್ರಸ್ತ ಯುವತಿಗೆ ನ್ಯಾಯ ಸಿಗುತ್ತೆ ಎಂಬುದಾದರೆ ನಾವು ಈ ಕಾರ್ಯಕ್ರಮವನ್ನು ಮಾಡೋದಿಲ್ಲ ಅಂಥೇಳಿ ಪ್ರತಿಭಾ ಕುಳಾಯಿ ಅವರು ಹೇಳಿದ್ದಾರೆ. ಜನವರಿ 31ನೇ ತಾರೀಕು ತನಕ ನಾವು ನೋಡ್ತೀವಿ. ಜನವರಿ 24ನೇ ತಾರೀಕು ಒಂದು ನಾಮಕರಣ ಕಾರ್ಯಕ್ರಮವನ್ನು ಕಲ್ಲಡ್ಕದಲ್ಲಿ ಮಾಡಬೇಕಂಥೇಳಿ ನಿಶ್ಚಯ ಮಾಡಿಸಿದ್ವಿ. ಅದಕ್ಕೆ ಎಲ್ಲ ಪ್ರಿಪ್ರೇಷನ್ಗಳನ್ನು ಕೂಡ ಮಾಡಿದ್ವಿ. ಆದರೆ ಇದರ ಮುಂಚಿತವಾಗಿ ಕೃಷ್ಣ ಜೆ ರಾವ್ ಅವರು ಅವರ ಕುಟುಂಬಸ್ಥರು ಇಲ್ಲಿ ಕಾರ್ಯಕ್ರಮ ಆಗಬಾರ್ದು ಎಂಬ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಅವರ ಮನವಿಗೆ ಬೆಲೆ ಕೊಟ್ಟು ಆ ಕಾರ್ಯಕ್ರಮವನ್ನು ಮಾಡೋದಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ಆ ಮದುವೆ ಮಾತ್ರ ನಿಲ್ಲಬಾರ್ದು. ನಿಯಮ ಪ್ರಕಾರವಾಗಿ ಕಾನೂನಿನ ಪ್ರಕಾರವಾಗಿ ಆ ಮದುವೆ ಆಗಬೇಕು. ರಿಜಿಸ್ಟರ್ಗಳ ದಾಖಲೆಗಳಲ್ಲಿ ಕೃಷ್ಣ ಜೆ ರಾವೇ ಆ ಮಗುವಿನ ತಂದೆ ಅಂಥೇಳಿ ನಮೂದಿಸಬೇಕೆಂಬ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇದರ ಮುಂಚಿತವಾಗಿ ಮತ್ತೆ ಷರತ್ತುಗಳನ್ನು ಉಲ್ಲಂಘನೆ ಮಾಡಿ ಮತ್ತೆ ಹಣದ ಆಮಿಷವನ್ನು ಕೊಟ್ಟರೆ ಫೆಬ್ರವರಿ 7ನೇ ತಾರೀಕು ತನಕ ನಾವು ಕಾಯೋದಿಲ್ಲ. ಫೆಬ್ರವರಿ 7ನೇ ತಾರೀಕು ಒಂದು ದೊಡ್ಡ ಮಟ್ಟಿನ ಹೋರಾಟಕ್ಕೆ ಆರಂಭ ಮಾಡ್ತೀವಿ. ಆ ಹೋರಾಟ ಕಲ್ಲಡ್ಕದಿಂದಲೇ ಆರಂಭವಾಗುತ್ತೆಂಬ ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜನವರಿ 31ನೇ ತಾರೀಕೊಳಗೆ ಎಲ್ಲ ಸಂಧಾನ ಮಾತುಕತೆಗಳು ಮುಗಿಬೇಕು. ಆದರೆ ಆನಂತರವಾಗಿ ಯಾವುದೇ ರೀತಿಯಾಗಿ ಅವಕಾಶವನ್ನು ಮಾಡಿಕೊಡೋದಿಲ್ಲ ಎಂಬ ನೇರವಾದ ಎಚ್ಚರಿಕೆಯನ್ನು ಈಗ ಪ್ರತಿಭಾ ಕುಳಾಯಿ ಅವರು ಹೇಳಿದ್ದಾರೆ. ಫೆಬ್ರವರಿ 7ನೇ ತಾರೀಕು ಕಲ್ಲಡ್ಕದಲ್ಲಿ ಕಾರ್ಯಕ್ರಮ ಆಗೇ ಆಗುತ್ತೆ. ಮುಂದೆ ಕಲ್ಲಡ್ಕ, ಮುಂದೆ
ಪುತ್ತೂರಿನ ಕೃಷ್ಣ ಜೇರಾವ್ ಅವರ ಮನೆಯ ಮುಂಭಾಗದಲ್ಲಿ ದೊಡ್ಡ ಮಟ್ಟಿನ ಕಾರ್ಯಕ್ರಮವನ್ನು ಮಾಡ್ತೀವಿ. ಯಾವುದೇ ಜಾತಿ ಮತ ಧರ್ಮದ ಭೇದವಿಲ್ಲದೆ ಸಾಕಷ್ಟು ಜನ ಹುಡುಗಿಗೆ ನ್ಯಾಯ ಕೊಡಿಸೋಕೆ ಮುಂದಾಗ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಜನ ಈಗ ಬರೋರಿದ್ದಾರೆ. ಹಾಗಾಗಿ ಎಲ್ಲರನ್ನ ಸೇರಿಸಿ ಅಂತಿಮವಾಗಿ ನ್ಯಾಯ ಸಿಗುವ ತನಕ ಹೋರಾಟವನ್ನು ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನು ಈಗ ಪ್ರತಿಭಾ ಕುಳೆಯವರು ಕೊಟ್ಟಿದ್ದಾರೆ. ಈ ಬಗ್ಗೆ ಸಾಕಷ್ಟು ಹೋರಾಟವನ್ನು ಮಾಡಿದ್ರಿ. ಇದೀಗ ಒಂದು ತಾರ್ಕಿಕವಾದ ಅಂತ್ಯ ಈ ಪ್ರಕರಣ ಬರುತ್ತೆ ಅಂತ ಹೇಳ್ತಿದ್ದಾರೆ. ಏನು ಮಾಹಿತಿ ಇದೆ ನಿಮಗೆ? ಮೊನ್ನೆ ಜನವರಿ 19ಗೆ ಮಧು ಆಚಾರ್ಯ ಅಂತ ಹೇಳುವವರು ಆಚಾರ್ಯ ಕಮ್ಯುನಿಟಿಯ ಒಕ್ಕೂಟದ ಅವರು ಆಫೀಸ್ ಬೇರರ್ ಆಗಿದ್ದಾರೆ. ಅವರು ನಮಿತಾ ಸಂತ್ರಸ್ತೆಯ ತಾಯಿಯನ್ನು ಅಪ್ರೋಚ್ ಆಗಿದ್ದಾರೆ. ಮನೆಗೆ ಬಂದು ಮಾತುಕತೆಯನ್ನು ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ ಹುಡುಗನ ಫ್ಯಾಮ್ಲಿ ಮದುವೆ ಆಗಲಿಕ್ಕೆ ರೆಡಿ ಇದ್ದಾರೆ, ಬಟ್ ಕೆಲವೊಂದು ಕಂಡೀಷನ್ಸ್ ಇದೆ, ಆ ಪ್ರಕಾರ ನೀವು ನಡ್ಕೊಂಡ್ರೆ ಅವರು ಮದುವೆ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ. ಕಂಡೀಷನ್ ನಂಬರ್ 1 ಏನಂದರೆ ಇನ್ನು ಮುಂದಕ್ಕೆ ಯಾವತ್ತೂ ನಮಿತಾ ಆಗಲಿ ಅವ್ರ ತಾಯಿ ಆಗಲಿ ಯಾವುದೇ ಪ್ರೆಸ್ ಮೀಟಿಗೆಲ್ಲ ಕೂತ್ಕೊಳ್ಬಾರ್ದು ಅಂತ ಹೇಳಿ. ಮತ್ತು 24ಗೆ ಇಟ್ಟಂಥ ಕಲ್ಲಡ್ಕದಲ್ಲಿ ಏನು ನಾಮಶಾಸ್ತ್ರ ಇದೆ ಅದು ಮಾಡಬಾರ್ದು ಅಂತ ಹೇಳಿ. ಇದು 2 ಕಂಡೀಷನ್ಗೆ ನಾವು ಒಪ್ಕೊಂಡಿದ್ದೇವೆ. 3ನೇ ಕಂಡೀಷನ್ ಏನಂದರೆ ನಾನಾಗಲಿ ಅಥವಾ ಈ ಕೆ ಪಿ ನಂಜುಂಡಿ ಯಾರಿದ್ದಾರೆ ಅವರು ಸಂಧಾನಕ್ಕೆ ಯಾರು ಬರಬಾರ್ದು, ಬರೇ ಈ ತಾಯಿ ಮಗಳು ಮಾತ್ರ ಹೋಗಬೇಕು ಅಂತ ಹೇಳಿ. ಅದಕ್ಕೆ ನಾವು ಒಪ್ಪೋದಿಲ್ಲ. ಯಾಕೆಂದರೆ ಈ ಪ್ರಕರಣ ಕೋರ್ಟು ಮತ್ತು ಪೊಲೀಸ್ ಸ್ಟೇಷನು ಮತ್ತು ಜೀವ ಬೆದರಿಕೆ ಇಂಥದ್ದೆಲ್ಲ ಇದ್ದ ಕಾರಣ ನಾವು ಇದಕ್ಕೆ ಒಪ್ಪೋದಿಲ್ಲ. ಅವರಿಗೆ ಸಂಧಾನ ಮಾಡಬೇಕು ಅಂತಂದರೆ ನಾವು ಹೋಗೋದಿಲ್ಲ. ನಾವಿನ್ನು ಮುಂದಕ್ಕೆ ಬೇಕಿದ್ರೆ ಮದುವೆಗೆ ಬರಬೇಡಿ ಅಂದರೂ ನಾವು ಮದುವೆಗೆ ಹೋಗೋದಿರಲಿಕ್ಕೆ ರೆಡಿ ಇದ್ದೇವೆ. ಯಾಕೆಂದರೆ ತಾಯಿ ಮಗುಗೆ ಒಂದು ನ್ಯಾಯ ಸಿಗಬೇಕಷ್ಟೇ. ಬಟ್ ಇವರು ಪೊಲೀಸ್ ಸ್ಟೇಷನಲ್ಲಿ ಇದನ್ನು ಇತ್ಯರ್ಥ ಮಾಡಿಸ್ಕೊಳ್ಬೇಕು. ಒಂದು ವೇಳೆ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಲಿಕ್ಕೆ ಇಷ್ಟ ಇಲ್ಲ ಅಂತಾದರೆ SP ಅವರಿದ್ದಾರೆ, ಅವ್ರ ಹತ್ರ ಹೋಗಲಿ. ಅವರು ಇದಕ್ಕೆ ಸಂಧಾನ ಮಾಡಿಕೊಂಡು ಮದುವೆ ಆಗಬೇಕು. ಮದುವೆ ಲೀಗಲ್ ರಿಜಿಸ್ಟರ್ಡ್ ಮ್ಯಾರೇಜ್ ಆಗಬೇಕು, ಅದ್ದೂರಿಯಲ್ಲಿ ಆಗಬೇಕು, ತುಂಬ ಜನ ಸೇರಿಸ್ಬೇಕು ಅಂತ ಏನು ಕೇಳ್ತಾ ಇಲ್ಲ. ಅವಳಿಗೆ ಲೀಗಲಿ ಆಗಿ ಅವ್ನ ಗಂಡ ಆಗಬೇಕು, ಮಗುವಿಗೆ ಅಪ್ಪ ಆಗಬೇಕು. ಅದು ಬಿಟ್ಟರೆ ಬೇರೆ ಯಾವ ಬೇಡಿಕೆನೂ ನಮ್ಮದಿಲ್ಲ. ಈಗ ಸಾಕಷ್ಟು ಸಂಧಾನಗಳು ಆಗಿರೋ ಕಾರಣಕ್ಕಾಗಿ ಯಾವ ಡೇಟಿಗೆ ಡೆಡ್ಲೈನ್ ಕೊಡ್ತಾ ಇದ್ದೀರಿ ತಾವು? ಈಗ 6 ತಿಂಗಳಿಂದ ಸಂಧಾನಕ್ಕೆ ಇದೇ ರೀತಿ ಅವರು ಬಂದಿದ್ದಾರೆ. ನಾವು ಏನೋ ಒಂದು ಅವನ ಬೇಲ್ ರಿಜೆಕ್ಷನ್ ಮಾಡ್ತೇನೆ ಅಂತ ಹೇಳಿದಾಗ ಮದುವೆ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಿದ್ದರು. ಬಟ್ ನಾವು ಅದನ್ನೆಲ್ಲ ಎಲ್ಲಿ ಹೊರಗಡೆ ಹೇಳ್ಕೊಂಡಿರಲಿಲ್ಲ. ಅಥವಾ ನಾವು ಒಂದು ಹೋರಾಟಕ್ಕೆ ರೆಡಿ ಆಗ್ತಾ ಇದ್ದೇವೆ ಅಂತ ಹೇಳಿ ಅವ್ರಿಗೆ ಗೊತ್ತಾದ ಕೂಡಲೇ ಇಲ್ಲ ನಾವು ನಾಳ್ದು ಗುರುವಾರ ಮಾತಾಡ್ತೇವೆ ಮತ್ತು ಬುಧವಾರ ಮಾತಾಡ್ತೇವೆ ಅಂತ ಹೇಳ್ಕೊಂಡು ದಿನ ಹೇಳ್ಕೊಂಡು 6 ತಿಂಗಳಾಗಿದೆ. ಇನ್ನು ಮುಂದಕ್ಕೆ ಜನವರಿ 31 ಒಳಗೆ ಅವನು ಮದುವೆ ಆಗಲಿಲ್ಲ ಅಂತಾದರೆ ಯಾರೂ ಸಂಧಾನಕ್ಕೆ ಬರಬೇಡಿ. ಏನು ಮಾಡಬೇಕು ಅದನ್ನು ನಾವೇ ಹೋರಾಟದ ಮುಖಾಂತರ ಕಾನೂನು ರೀತಿಯಲ್ಲಿ ಮಾಡ್ಕೊಳ್ತೇವೆ. ಈಗ ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ, ಬಂದು ಆ ಹುಡುಗಿಗೆ ಮದುವೆ ಮಾಡಿಸಿಕೊಡಿ ಅಷ್ಟೇ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನು ಸ್ವಲ್ಪ ದಿನ ಬಿಟ್ಟು ಇಲ್ಲ ಗುರುವಾರ ಮಾಡ್ತೇವೆ ಸೋಮವಾರ ಮಾಡ್ತೇವೆ ಅಂದರೆ ಆಗಲ್ಲ. ಒಂದು ವೇಳೆ ಅವರು 31 ಜನವರಿಗೆ ಮದುವೆ ಮಾಡಿಸಿಕೊಡಲಿಲ್ಲ ಅಂತಾದರೆ ಈ ನಾಮಕರಣ ಶಾಸ್ತ್ರ ಏನಿದೆ ಕಲ್ಲಡ್ಕದಲ್ಲಿ ಮತ್ತೆ ಫೆಬ್ರವರಿ 7ಕ್ಕೆ ಖಂಡಿತವಾಗಿ ನಡೀತದೆ. ಯಾಕೆ ಕಲ್ಲಡ್ಕದಲ್ಲೇ ಮಾಡ್ತೀರಿ ಅಂತ? ಕಲ್ಲಡ್ಕ ಪ್ರಭಾಕರ್ ಭಟ್ರು ಈ ಹಿಂದೆ ತುಂಬ ಸಲ ಹೇಳ್ಕೊಂಡಿದ್ದಾರೆ ಮಕ್ಕಳು ಮಾಡಿ ಅಂತ ಹೇಳಿ. ಮಕ್ಕಳೀಗ ಈ ಮಗು ಮಾಡ್ಕೊಂಡಿದ್ದಾನಿವ 10 ಮಕ್ಕಳು ಮಾಡಿ 12 ಮಕ್ಕಳು ಮಾಡಿ ಹೇಳಿದ್ದಾರೆ. ಈಗ 1 ಮಗು ಮಾಡ್ಕೊಂಡಿದ್ದಾನೆ. ಆ 1 ಮಗುವಿಗೆ ನ್ಯಾಯ ಕೊಡಿಸುವ ಯೋಗ್ಯತೆ ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಇಲ್ಲ, ಅಥವಾ ಯಾವುದೇ ಹಿಂದೂ ಸಂಘಟನೆಗಳಿಗೆ ಇಲ್ಲ. ಯಾವ ಹಿಂದೂ ಸಂಘಟನೆಯವರು ಈ ತಾಯಿ ಮಗಳೊಟ್ಟಿಗೆ ನಿಲ್ಲಿಲ್ಲ. ಕಲ್ಲಡ್ಕ ಪ್ರಭಾಕರ್ ಭಟ್ರ ಮನೆಗೆ ಮಗುವನ್ನು ಇಟ್ಕೊಂಡು ಮಗುವಿಗೆ 40 ದಿನ ಆಗುವಾಗಲೇ ಹೋಗಿದ್ದಾರೆ, ಅತ್ತಿದ್ದಾರೆ, ಕೂಗಿದ್ದಾರೆ, ಎಲ್ಲದೂ ಮಾಡಿದ್ದಾರೆ. ಬಟ್ ಅವರು ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ಅವ್ನು ಮದುವೆ ಆಗೋದಿಲ್ಲ ಅಂತ ನಾನೇನು ಮಾಡಲಿ ಅಂತ ಹೇಳಿದ್ದಾರೆ. ಹಾಗಿರುವಾಗ ಇನ್ನು ಮುಂದಕ್ಕೆ ಇವರು ಇಂಥ ಭಾಷಣಗಳನ್ನು ಮಾಡಬಾರ್ದು, ಜನರ ದಾರಿ ತಪ್ಪಬಾರ್ದು. ಇವರಿಗೆ ಅಭ್ಯಾಸ ಆಗಿ ಹೋಗಿದೆ. ಹಿಂದುಳಿದ ವರ್ಗದ ಹುಡುಗರನ್ನು ಇಂಥ ಉಗ್ರೇದ ಭಾಷಣಗಳನ್ನು ಮಾಡಿಕೊಂಡು ಅವರನ್ನು ಜೈಲಿಗೆ ಹಾಕ್ಕೊಂಡು ಅವರಲ್ಲಿ ಕೊಳಿಕೊಂಡು ಇವರು ಮತ್ತೆ ಭಾಷಣ ಮಾಡಿಕೊಂಡು ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನಾವು ಕಲ್ಲಡ್ಕದಿಂದನೇ ಸ್ಟಾರ್ಟ್ ಮಾಡೋದು. ಇದಕ್ಕೆ ಎಲ್ಲರ ಬೆಂಬಲ ಇದೆ, ತುಂಬ ಜನ ಅವರ ಬೆಂಬಲಗಳನ್ನು ಸೂಚಿಸಿ. ಮತ್ತು ನಮಗೆ ಜಾತಿ ಧರ್ಮ ಯಾವುದೂ ಇಲ್ಲ. ಯಾಕೆಂದರೆ ಈಗ ನೋಡಿದ್ದೇವಲ್ಲ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳಿಕೊಂಡು ಜಾತಿಯವರು ಇಲ್ಲ, ಧರ್ಮದವರು ಇಲ್ಲ, ಎಲ್ಲರೂ ಸೇರಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾರು ಜಾತಿ ಧರ್ಮ ಇಲ್ಲಿ ನೋಡ್ತಾ ಇಲ್ಲ. ಹಾಗಾಗಿ ನಮಗೆ ಯಾವ ಪೊಲಿಟಿಕಲ್ ಪಾರ್ಟಿಯ ಅಗತ್ಯ ಸಹ ಇಲ್ಲ, ಇಲ್ಲಿ ಯಾವ ರಾಜಕೀಯ ಮಾಡಲಿಕ್ಕೂ ಇಲ್ಲ. ಇಲ್ಲಿ ಬರೀ ಆ ತಾಯಿ ಮಗುವಿಗೆ ಒಂದು ನ್ಯಾಯ ಸಿಗಬೇಕಷ್ಟೇ. ಕೊನೆಯದಾಗಿ ಸಂಧಾನದ ವೇಳೆ ಕೃಷ್ಣ ಜೇರಾವ್ ಹೇಳ್ತಾನೆ ನನಗೆ ಆಕೆ ಇಷ್ಟ ಇಲ್ಲ, ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿ. ಈಗ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ, ಸಂಧಾನಕ್ಕೆ ಕರೆದಿದ್ದಾರೆ. ಇದರಲ್ಲಿ ನ್ಯಾಯ ಸಿಗುವಂಥ ವಿಶ್ವಾಸ ತಮಗಿದೆಯಾ ಹೇಗೆ? 100% ಇದೆ. ಕಾನೂನಲ್ಲಿ ಅಂತೂ 100% ನಮಗೆ ನ್ಯಾಯ ಸಿಗುವ ಎಲ್ಲ ಒಂದು ಭರವಸೆ ಇದೆ. ಮತ್ತು ಆ ಒಂದು ಬೇಲ್ ರಿಜೆಕ್ಷನ್ ಮಾಡೋದಂತೆಲ್ಲ ದೊಡ್ಡ ವಿಷಯವೇ ಅಲ್ಲ, ಅದೇನು ದೊಡ್ಡ ಸಂಗತಿನೂ ಅಲ್ಲ. ಆದರೆ ನಾವು ಈಗ ತುಂಬ ನುಗ್ಗಿ ಯಾಕೆ ಹೋಗ್ತಾ ಇಲ್ಲ ಅಂದರೆ, ಇದು ಅವನು ಸಣ್ಣ ಹುಡುಗ, ಅವನ ಲೈಫನ್ನು ನಾವು ಹಾಳು ಮಾಡಲಿಕ್ಕೆ ರೆಡಿ ಇಲ್ಲ.
ಅರ್ಥ ಮಾಡ್ಕೊಳ್ಳಿ, ಅವನು ಮಾಡಿದ ತಪ್ಪನ್ನು ತಿದ್ಕೊಳ್ಳಿ, ಅವಳನ್ನು ಮದುವೆ ಆಗಲಿ ಅಂತ ಕೇಳ್ಕೊಳ್ಳೋದು ಅಷ್ಟೇ. ಯಾಕೆಂದರೆ ಕಾನೂನಾತ್ಮಕವಾದ ಹೋರಾಟ ಬೇರೆ, ಸಾಮಾಜಿಕವಾದ ಹೋರಾಟ ಬೇರೆ. ಈ ಎರಡೂ ಹೋರಾಟ ಒಂದಾದಾಗ 4 ಜನರನ್ನು ಬಗ್ಗಿಸುವ ಕೆಪಾಸಿಟಿ ಇಲ್ವಾ ಆ ಹೋರಾಟಕ್ಕೆ? ಕಾನೂನಾತ್ಮಕವಾಗಿ 4 ಜನರನ್ನು ಬಗ್ಗಿಸುವ ಕೆಪಾಸಿಟಿ ಇಲ್ವಾ? ಕಾನೂನಲ್ಲಿ ಹೆಣ್ಣುಮಕ್ಕಳಿಗೆ ಬೇಕಾದಂಥ ಸವಲತ್ತುಗಳು ಇದೆ, ಅದೇನಂತ ನಮಗೆ ಗೊತ್ತಿದೆ. ಆ ರೀತಿ ನಾವು ಹೋರಾಟಗಳನ್ನು ಮಾಡ್ತೇವೆ. ಮತ್ತು ಈ ತಾಯಿ ಮಗಳನ್ನು ಯಾವ ಕಾರಣಕ್ಕೂ ಬಿಟ್ಟು ಕೊಡಲಿಕ್ಕೆ ರೆಡಿ ಇಲ್ಲ. ಯಾರು ಅವ್ರ ಜೊತೆ ಇರಲಿ, ನಿಲ್ಲಿ, ಮಾಡಲಿ, ನಾನು ಅವ್ರ ಜೊತೆ ಇದ್ದೇನೆ. ಈಗ ನಿಮ್ಮನ್ನು ಮತ್ತು KP ನಂಜುಂಡಿ ಅವರನ್ನು ಸೈಲೆಂಟ್ ಆಗಿರಿಸಿ ಆ ಕುಟುಂಬವನ್ನು ಒಂದು ರೀತಿಯಾಗಿ ಬೆದರಿಕೆ ಮಾಡುವ ತಂತ್ರ ಇದಾಗಿರ್ಬೋದು ಅಂತ ಅನಿಸ್ತಾ ಹೇಗೆ? ನಮ್ಮನ್ನು ಯಾವ ರೀತಿ ನೋಡಿ, ಅವರು ಪ್ರೆಸ್ ಮಾಡಬಾರ್ದು ಅಂತ ಹೇಳಿ ತಾಯಿ ಮಗಳಿಗೆ ಹೇಳಿದ್ದಾರೆ. ನನಗೆ ಹೇಳುವಷ್ಟು ಕೆಪಾಸಿಟಿ ಅವರಿಗಿಲ್ಲ. ಕೆಪಾಸಿಟಿ ಯಾಕೆ ಇಲ್ಲ? ಧೈರ್ಯನೂ ಇಲ್ಲ ಮಾತಾಡಲಿಕ್ಕೆ, ಎದುರು ನಿಂತು ಮಾತಾಡುವಷ್ಟು ಧೈರ್ಯ ಈ ಕೃಷ್ಣ ಜೇವರಾವ್ ಫ್ಯಾಮಿಲಿಗೆ ಯಾರಿಗೂ ಇಲ್ಲ. ಯಾಕೆಂದರೆ ಫೋನ್ ಎತ್ತುವುದಿಲ್ಲ. ನಾನೇ ಫೋನ್ ಮಾಡಿದ್ದೆ. ಫಸ್ಟ್ ಟೈಮ್ ಫೋನ್ ಮಾಡುವಾಗ ಹೇಳಿದರು, ಇಲ್ಲ ಅದು DNA ಬರಲಿ, ಅದರ ನಂತರ ಮದುವೆ ಮಾಡಿಸ್ತೀನಿ ಅಂತ. DNA ಬಂದ ಮೇಲೆ ಒಂದು ದಿನ ಫೋನ್ ಎತ್ತಲಿಲ್ಲ. ನಾನು ಇಷ್ಟೆಲ್ಲ ಬೈತಾ ಇದ್ದೇನೆ, ಇಷ್ಟೆಲ್ಲ ಮಾತಾಡ್ತಾ ಇದ್ದೇನೆ, ಒಂದು ದಿನ ಪ್ರತಿಕ್ರಿಯೆ ಕೊಡಲಿಲ್ಲ. ಹೇಳ್ಬೋದಲ್ಲ, ನಾನು ಹೇಳೋದೆಲ್ಲ ಸುಳ್ಳು, ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು, ನಾನು ಆ ರೀತಿ ಹೇಳಲಿಲ್ಲ, ಮಾಡಲಿಲ್ಲ, ಏನಾದರೂ ಹೇಳ್ಬೋದಲ್ಲ. ಜನರ ಮುಂದೆ ಬರುವಷ್ಟು ಧೈರ್ಯ, ಕೆಪಾಸಿಟಿ ಅವರಿಗಿಲ್ಲ. ಇನ್ನು ಜನ ನೋಡಿ, ಅವರು ಮಾಡಲಿ, ಇದನ್ನು ಇನ್ನೂ ಪ್ರೊಲಾಂಗ್ ಮಾಡ್ತಾ ಹೋಗಲಿ. ಇದಕ್ಕೆ ಉತ್ತರ ಜನ, ಕಾನೂನು ಎಲ್ಲ ಕೊಡ್ತಾ ಹೋಗ್ತದೆ. ಎಷ್ಟು ದಿನ ಈ ಮುಖಂಡರು ಇವರಿಗೆ ಕೊಡೆ ಹಿಡ್ಕೊಂಡು ನಿಲ್ತಾರೆ ನೋಡುವ. ಕಳೆದ 6-7 ತಿಂಗಳಿಂದ ಇಂತಹ ಹಲವು ಮಾತುಕತೆಗಳು, ಸಂಧಾನಗಳು ಆದರೂ ಕೂಡ ಫಲಪ್ರದವಾಗಿಲ್ಲ. ಕೃಷ್ಣ ಜೇರಾವ್ ಹೇಳ್ತಾ ಇರುವಂಥದ್ದು, ನಾನು 50 ಲಕ್ಷ ರೂಪಾಯಿ ಕೊಡ್ತೀನಿ ಆಕೆಯ ಭವಿಷ್ಯಕ್ಕೋಸ್ಕರ, ಆದರೆ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ಎಂಬುದರ ಬಗ್ಗೆ ಆತ ಹೇಳ್ತಾ ಇರುವಂಥದ್ದು. ಆದರೆ ಇದೀಗ ಅವರು ಮತ್ತಷ್ಟು ಷರತ್ತುಗಳನ್ನು ಇಟ್ಕೊಂಡು ಬಂದಿದ್ದಾರೆ. ಕೃಷ್ಣ ಜೇರಾವ್ ಆಕೆಯ ಕುಟುಂಬಸ್ಥರು, ಅಂದರೆ ಕೃಷ್ಣ ಜೇರಾವ್ನ ಕುಟುಂಬಸ್ಥರು ಆ ಸಂತ್ರಸ್ತ ಯುವತಿಯ ತಾಯಿ ನವಿತಾ ಅವರ ಬಳಿ ಈಗ ಹೇಳಿಕೊಂಡಿರುವಂಥದ್ದು, ನಾವು ಆ ಷರತ್ತುಗಳಿಗೆ ಬದ್ಧರಾಗಿ, ಜೊತೆಗೆ ತಮ್ಮ ಬೇಡಿಕೆಗಳಿಗೆ ಬದ್ಧರಾಗಿದ್ದೇವೆ, ಆದರೆ ಯಾರೂ ಕೂಡ ಥರ್ಡ್ ಪರ್ಸನ್ ಇರಬಾರ್ದು. ಸಂತ್ರಸ್ತ ಯುವತಿಯ ಕುಟುಂಬಸ್ಥರು ಮತ್ತು ಆಕೆ ಇಬ್ಬರೇ ಮೂವರೇ ಬರಬೇಕು ಸಂಧಾನಕ್ಕೆಂಬ ಆಗ್ರಹವನ್ನು ಕೂಡ ಅವರು ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಈ ಮಾತುಕತೆ ಮುಂದೆ ಯಾವ ಸ್ವರೂಪವನ್ನು ಪಡೆಯುತ್ತೆ, ಕಟ್ಟ ಕಡೆಯದಾಗಿ ಆ ಯುವತಿಗೆ ನ್ಯಾಯ ಸಿಗುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.